ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮೌಲ್ಯಾಂಕನ ಹಾಗೂ ಮೌಲ್ಯಮಾಪನ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಇಂಗ್ಲೀಷಲ್ಲಿ ಎಜುಕೇಷನಲ್ ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಇದು ನಿಮಗೆ ಎಕ್ಸಾಮಲ್ಲಿ 30 ಅಂಕಗಳಿಗೆ ಕೇಳಲಾಗುತ್ತೆ. ಅದರಲ್ಲಿ ನೀವು 15 ಅಂಕಗಳನ್ನು ತಗೊಳ್ಳೇಬೇಕಾಗತ್ತೆ ಪಾಸ್ ಆಗೋದಕ್ಕೆ. ಸೊ ಈ ಒಂದು ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಡಿಸೆಂಬರ್ 2021ನಲ್ಲಿ ನಡೆದಂತಹ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಿದ್ದು. ಈ ಒಂದು ವಿಡಿಯೋದಲ್ಲಿ ನಾವು MCQಗಳನ್ನು ಹಾಗೂ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಏನು ಮಾಡೋಣ, ಚರ್ಚೆ ಮಾಡೋಣ. ಟೈಮ್ ವೇಸ್ಟ್ ಮಾಡೋದಂಗೆ ನಾವು ಇಲ್ಲಿ MCQ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋಣ. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ ನೋಡಿ. ಸೊ ಪ್ರಶ್ನೆ ಪತ್ರಿಕೆಯು 3 ವಿಭಾಗಗಳನ್ನು ಒಳಗೊಂಡಿದೆ ನೋಡಿ. ಭಾಗ 1 ಅಲ್ಲಿ 4 ವಸ್ತುನಿಷ್ಠ ಅಂತ ಹೇಳಿದ್ರೆ MCQಗಳು ಇರುತ್ತೆ. ಸೊ ಪಾರ್ಟ್ 1ನಲ್ಲಿ 4 ಕ್ವಶನ್ಸ್ ಇರುತ್ತೆ, ಅಂದರೆ 4 ಮಾರ್ಕ್ಸ್ ಇರುತ್ತೆ MCQನಲ್ಲಿ. ಭಾಗ 2 ಶಾರ್ಟ್ ಆನ್ಸರ್ ಕ್ವಶನ್, ಲಘು ಉತ್ತರದ 5 ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಅಟೆಂಡ್ ಮಾಡಬೇಕು, 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ 2 × 3 6 ಮಾರ್ಕ್ಸ್ ಇಲ್ಲಿ ಲಭ್ಯ ಆಗುತ್ತೆ. ಉಳಿದಂತೆ ಭಾಗ 3 ಅಂತ ಇದೆ, ಇಲ್ಲಿ ಲಾಂಗ್ ಆನ್ಸರ್ಸ್ ಬಗ್ಗೆ 6 ಕ್ವಶನ್ಸ್ ಇರುತ್ತೆ. ಯಾವುದಾದ್ರೂ 4 ನೀವೇನು ಮಾಡಬೇಕಾಗುತ್ತೆ, ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದು ಎಷ್ಟು ಮಾರ್ಕ್ಸ್ ಇರುತ್ತೆ, 20. ಟೋಟಲ್ ಏನಾಗುತ್ತೆ 30 ಅಂಕಗಳಿಗೆ ನಿಮಗೆ ಈ ಒಂದು ಕ್ವಶನ್ ಪೇಪರ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಭಾಗ 1 ಮತ್ತು ಭಾಗ 2 ಮಾತ್ರ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭಾಗ 3 ಕೂಡ ಏನು ಮಾಡ್ತೀನಿ, ಡಿಸ್ಕಸ್ ಮಾಡ್ತೀನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಒಂದು ಆಯ್ಕೆಯನ್ನು ಆರಿಸಿ ಬರೆಯಿರಿ ಅಂತ ಇದೆ ಅಲ್ವೇ. ಅದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಇಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಇರುತ್ತೆ. ನಿಮಗೆ ಕನ್ಫ್ಯೂಸ್ ಆದರೂ ಇಂಗ್ಲೀಷಲ್ಲೂ ಕೂಡ ನೀವು ನೋಡ್ಕೋಬೋದಾಗಿದೆ. ಇಲ್ಲಿ ಮೊದಲನೇ ಕ್ವಶನ್ ಏನಿದೆ ನೋಡಿ, ದ ಡೊಮೈನ್ ಕನ್ಸರ್ನ್ಸ್ ಟು ಡಿಸ್ಕ್ರೈಬ್ ಚೇಂಜಸ್ ಇನ್ ಇಂಟ್ರೆಸ್ಟ್ ಆ್ಯಂಡ್ ಆ್ಯಟಿಟ್ಯೂಡ್ ಅಮಾಂಗ್ ಸ್ಟೂಡೆಂಟ್ ಅಂತ ಇದೆ. ನಾವು ಕನ್ನಡಕ್ಕೆ ಹೋಗ್ಬಿಡೋಣ, ಯಾಕೆಂದರೆ ಕನ್ನಡ ಮೀಡಿಯಮರು ಹೆಚ್ಚು ಸಂಖ್ಯೆಯಲ್ಲಿರ್ತವೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡೋಣ ಈ ಒಂದು ವಿಡಿಯೋ. ವಿದ್ಯಾರ್ಥಿಗಳ ಆಸಕ್ತಿ ಮನೋಧೋರಣೆಗಳಲ್ಲಿ ಆಗುವ ಬದಲಾವಣೆಗಳನ್ನು ನಿರೂಪಿಸುವುದು ಈ ವಲಯಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ನೋಡಿ. ವಿದ್ಯಾರ್ಥಿಗಳ ಆಸಕ್ತಿ, ಇಂಟ್ರೆಸ್ಟು, ಇಲ್ಲಿ ನೋಡಿ ಇಂಟ್ರೆಸ್ಟ್ ಅಂತ ಇದೆ. ಮತ್ತು ಅಟಿಟ್ಯೂಡ್, ಮನೋಧೋರಣೆ. ಅಟಿಟ್ಯೂಡ್ ಅಂದರೆ ಯಾವ ವಲಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಇದು ಭಾವನಾತ್ಮಕ ವಲಯ ನೋಡಿ. ಆಸಕ್ತಿ ಮತ್ತು ಮನೋಧೋರಣೆ, ಮನೋಭಾವನೆ, ಭಾವನೆಗಳು ಅಂತ ಬಂತು ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗಬೇಕಾಗುತ್ತೆ, ಭಾವನಾತ್ಮಕ ವಲಯ. ಇಂಗ್ಲೀಷಲ್ಲಿ ಅದನ್ನು ನಾವು ಅಫೆಕ್ಟಿವ್ ಡೊಮೈನ್ ಅಂತ ಹೇಳ್ತೀವಿ. ಭಾವನಾತ್ಮಕ ವಲಯಕ್ಕೆ ಇದು ಸಂಬಂಧಪಟ್ಟಿದ್ದು ಆಗಿದೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಆಸಕ್ತಿ ಮತ್ತು ಮನೋಧೋರಣೆ ಬಂದಾಗ ನೀವು ಭಾವನಾತ್ಮಕ ವಲಯಕ್ಕೆ ನೀವೇನು ಮಾಡಬೇಕಾಗತ್ತೆ, ಆಪ್ಷನ್ಸನ್ನು ಹಾಕಬೇಕಾಗತ್ತೆ. ಓಕೆ, ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಇಲ್ಲಿ ದ ಪರ್ಪಸ್ ಆಫ್ ಸಮ್ಮೇಟಿವ್ ಇವ್ಯಾಲ್ಯೂಯೇಷನ್ ಇನ್ ದ ಪ್ರೋಸೆಸ್ ಆಫ್ ಲರ್ನಿಂಗ್ ಅಂತ ಇದೆ. ಸಮ್ಮೇಟಿವ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಕಲಿಕಾ ಪ್ರಕ್ರಿಯೆಯಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಾಮುಖ್ಯತೆ. ಸಂಕಲನಾತ್ಮಕ ಅದನ್ನು ನಾವು ಇಂಗ್ಲೀಷಲ್ಲಿ ಸಮ್ಮೇಟಿವ್ ಅಂತ ಹೇಳ್ತೀವಿ. ಇಲ್ಲಿ ABCD ಅಂತ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ಸ್ ಇದೆ, ABCD ಅಂತ ಹೇಳ್ಬಿಟ್ಟು ನಾವೇನು ಮಾಡಬೇಕು, ಫಸ್ಟು ಇಂಥ ಒಂದು ಕ್ವಶನ್ ಬಂದರೆ ನಾವು ಏನು ಮಾಡ್ತೀವಿ, ಟೆನ್ಷನ್ಗೆ ಒಳಗಾಗ್ತೀವಿ. ಕ್ವಶನ್ ತುಂಬ ದೊಡ್ಡದಿದೆ, ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಹೇಳ್ಬಿಟ್ಟು. ಇಂಥ ದೊಡ್ಡ ಕ್ವಶನ್ ಇದ್ದರೆ ನಮಗೆ ಆನ್ಸರ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಒಂದೊಂದು ನೋಡ್ಕೋಬೇಕು. ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಪ್ರಾಮುಖ್ಯತೆ ಕೊಡುವಂಥ ಅಂಶ ಕೆಳಗೆ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು. ಮೊದಲನೇ ನೋಡೋಣ. ಇಲ್ಲಿ ಕಲಿಯುವವರ ಒಟ್ಟಾರೆ ಪ್ರಗತಿಯನ್ನು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಗುರುತಿಸುವುದು ನೋಡಿ. ಸಮ್ಮೇಟಿವ್ ಎಕ್ಸಾಮಿನೇಷನ್ ಎಂಡಲ್ಲಿ ನಡೆಯುತ್ತೆ, ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಗುರುತಿಸುವುದು. ಓಕೆ, ಇದು ಸರಿ ಇದೆ. ಮೊದಲ ತಪ್ಪನ್ನು ತಿದ್ದಿಕೊಂಡು ಕಲಿಯಲು ನೋಡಿ. ಏನೇನು ತಪ್ಪುಗಳಾಗುತ್ತೆ ಅದನ್ನು ತಿದ್ದುಕೊಂಡು ನಾವೇನು ಮಾಡ್ಬೋದು, ಇಲ್ಲಿ ಕಲಿಯೋದಕ್ಕೆ ಅವಕಾಶ ಇದೆ. ಸೆಕೆಂಡ್ ಆಪ್ಷನ್ನು ಕೂಡ ಕರೆಕ್ಟ್ ಇದೆ. ಹಂತ ಹಂತವಾಗಿ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಯನ್ನು ಕಲಿಕೆಗೆ ಪ್ರೇರೇಪಿಸುತ್ತದೆ ಅಂತ ಇದೆ. ಓಕೆ, ಇದು ಹಂತ ಹಂತವಾಗಿ ಏನಾಗುತ್ತೆ, ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಯನ್ನು ಕಲಿಕೆಗೆ ಏನು ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಇದು ಓಕೆ. ಹಿಂದಿನ ವರ್ಷದ ದೋಷಗಳನ್ನು ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟಿಲ್ಲ ಇದು ಆ ಪ್ರೆಸೆಂಟ್ ಇಯರ್, ಆಗಿನ ವರ್ಷದ, ಪ್ರಸ್ತುತ ವರ್ಷದ ದೋಷಗಳನ್ನು ತಿದ್ದಿಕೊಳ್ಳೋದಕ್ಕಾಗತ್ತೆ. ಹಿಂದಿನ ವರ್ಷದ್ದು ಇದು ಆಗಲ್ಲ. ಇದು ಏನಾಗುತ್ತೆ, ತಪ್ಪಾಗಿದೆ. ಅಂದರೆ 1 2 3 ಯಾವುದು 1 2 3 ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಎ ಆಪ್ಷನ್ 1 2 3 ಇದೆ. ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕು. ಹೀಗೆ ನಾವೇನು ಮಾಡಬೇಕಾಗುತ್ತೆ, ನಾವು ಇಂತಹ ದೊಡ್ಡ ಪ್ರಶ್ನೆಗಳು ಬಂದಾಗ ಒಂದೊಂದಾಗಿ ನಾವು ಬಿಡಿಸ್ಕೊಂಡು ಹೋದಾಗ ಏನಾಗುತ್ತೆ, ನಮಗೆ ಸುಲಭ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ನಾವೇನಾಗೋಣ, ಮೂವ್ ಆಗೋಣ. ಥರ್ಡ್ ಕ್ವಶನ್ಸ್ ಏನಿದೆ,
ದ ಇಂಪಾರ್ಟೆನ್ಸ್ ಆಫ್ ಕ್ವಶನ್ ವೈಸ್ ಅನಾಲಿಸಿಸ್ ಇನ್ ದ ಅಚೀವ್ಮೆಂಟ್ ಟೆಸ್ಟ್. ಅಚೀವ್ಮೆಂಟ್ ಟೆಸ್ಟ್ ಸಾಧನಾ ಪರೀಕ್ಷೆ ಅಂತ ಕೆಳಗಿದೆ ನೋಡಿ. ಸಾಧನಾ ಪರೀಕ್ಷೆಯಲ್ಲಿ ಪ್ರಶ್ನಾಂಶಗಳ ವಿಶ್ಲೇಷಣೆಯ ಮಹತ್ವ ಏನಿದೆ, ಅಂದರೆ ಪ್ರತಿ ಕ್ವಶನನ್ನು ಅನಾಲಿಸಿಸ್ ಮಾಡುವಂತಹ ಒಂದು ಮಹತ್ವ ಏನು ಅಂತಕ್ಕಂಥದ್ದು. ಸೊ ಇಲ್ಲಿ ಪ್ರತಿ ಕ್ವಶನ್ಸನ್ನು ನಾವು ಅನಾಲಿಸಿಸ್ ಮಾಡಬೇಕು ಅಂದರೆ ಏನು ಇಂಪಾರ್ಟೆಂಟ್ ಅಂತೇಳಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಾಧನಾ ಪರೀಕ್ಷೆ ಅಚೀವ್ಮೆಂಟ್ ಟೆಸ್ಟಲ್ಲಿ ಪರೀಕ್ಷೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಯೂ ಉತ್ತಮ ಗುಣಮಟ್ಟ ಹೊಂದಿದೆಯೋ ಎಂದು ಗುರುತಿಸಲು ನೋಡಿ. ಪರೀಕ್ಷೆಗೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಉತ್ತಮವಾದಂಥ ಗುಣಮಟ್ಟ ಹೊಂದಿದೆಯಾ ಇಲ್ಲ, ಅದನ್ನು ನಾವು ರೆಕಗ್ನೈಸ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಸಾಧನಾ ಪರೀಕ್ಷೆಯ ಪ್ರಶ್ನಾಂಶಗಳನ್ನು ವಿಶ್ಲೇಷಣೆ ಮಾಡ್ತೀವಿ. ಇದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳನ್ನ ಮುಂದಿನ ತರಗತಿಗೆ ಇದು ಆಗಲ್ಲ, ನೀಲಿ ನಕ್ಷೆಯನ್ನು ಸರಿ ಅದು ಆಗಲ್ಲ, ಕಿರು ಪರೀಕ್ಷೆ ಮತ್ತು ಪರೀಕ್ಷೆ ಅದು ಆಗಲ್ಲ. ಇಲ್ಲಿ ಆನ್ಸರ್ ಏನಾಗುತ್ತೆ, ಎ ಆಗುತ್ತೆ. ಇಂಗ್ಲೀಷಲ್ಲಿ ಅಂತ ಹೇಳ್ತೀವಿ, ಟು ಐಡೆಂಟಿಫೈ ದ ಕ್ವಾಲಿಟಿ ಆಫ್ ಈಚ್ ಕ್ವಶನ್ ಇನ್ ದ ಟೆಸ್ಟ್. ಕ್ವಾಲಿಟಿಯನ್ನು ನಾವೇನು ಮಾಡಬೇಕಾಗುತ್ತೆ, ಟೆಸ್ಟ್ ಮಾಡೋದಕ್ಕೆ ಇದನ್ನು ನಾವು ಬಳಸ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ 4th ಒನ್ ಇದೆ ನೋಡಿ. ದ ಟೂಲ್ ವಿಚ್ ಕ್ಯಾನ್ ಬಿ ಯೂಸ್ ಟು ರೆಕಾರ್ಡ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಇನ್ ಸ್ಟೂಡೆಂಟ್ಸ್ ಅಂತ ಇದೆ. ಇದೇ ಕನ್ನಡದಲ್ಲಿ ಇಲ್ಲಿ ಕೊಟ್ಟಿದ್ದಾವೆ. ವಿದ್ಯಾರ್ಥಿಯಲ್ಲಿ ಕಂಡುಬರುವ ಅಪೇಕ್ಷಣೀಯವಾದಂತಹ ಲಕ್ಷಣಗಳು, ಅಪೇಕ್ಷಣೀಯ ಅಂದರೆ ಬೇಕಾಗುವಂಥ ಲಕ್ಷಣಗಳು ಇದೆಯಾ ಇಲ್ಲ ಎಂಬುದನ್ನು ನಿಖರವಾಗಿ ದಾಖಲೆ ಮಾಡಲು ಅಥವಾ ದಾಖಲಿಸಿಕೊಳ್ಳಲು ಬಳಸುವ ಸಾಧನ ಯಾವುದು ಅಂತಕ್ಕಂಥ ಕೇಳಿದಲ್ಲಿ ದರ್ಜಾಮಾಪನಿ ಇದೆ, ಮತ್ತು KWL ಚಾರ್ಟ್ ಇದೆ, ನೈದಾನಿಕ ಪರೀಕ್ಷೆ ಇದೆ, ತಾಳೆಪಟ್ಟಿ ಚೆಕ್ ಲಿಸ್ಟ್ ಅಂತ ಹೇಳ್ತೀವಿ. ಇದು ರೇಟಿಂಗ್ ಸ್ಕೇಲ್ ಆಗಲ್ಲ, KWL ಚಾರ್ಟ್ ಮೊದಲೇ ಆಗಲ್ಲ, ನೈದಾನಿಕ ಪರೀಕ್ಷೆ ಅಲ್ವೇ ಅಲ್ಲ. ಇಲ್ಲಿ ತಾಳೆಪಟ್ಟಿಯನ್ನು ನಾವು ಚೆಕ್ ಲಿಸ್ಟ್ ಮೂಲಕ ಏನು ಮಾಡ್ತೀವಿ, ವಿದ್ಯಾರ್ಥಿಗಳ ಅಪೇಕ್ಷಣೀಯವಾದಂತಹ ಲಕ್ಷಣಗಳು ಇದೆಯಾ ಇಲ್ಲ, ಹೌದು ಇಲ್ಲ ಅಂತಕ್ಕಂಥದ್ದು, ಎಸ್ ಆರ್ ನೋ ಅಂತಕ್ಕಂಥದ್ದು ನಾವು ತಾಳೆಪಟ್ಟಿ ಚೆಕ್ ಲಿಸ್ಟಲ್ಲಿ ಏನು ಮಾಡ್ತೀವಿ, ಇದನ್ನು ದಾಖಲು ಮಾಡ್ತೀವಿ. ಇದಕ್ಕೆ ಆನ್ಸರ್ ಏನಾಗುತ್ತೆ, ಚೆಕ್ ಲಿಸ್ಟ್ ಆಗುತ್ತೆ. ಹೀಗೆ ನಾವು 4 ಪ್ರಶ್ನೆಗಳನ್ನು ಯಾವುದ್ರ ಬಗ್ಗೆ, MCQ ಬಗ್ಗೆ ಏನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಈ ಒಂದು ಇವ್ಯಾಲ್ಯುಯೇಷನ್ ಮತ್ತು ಅಸೆಸ್ಮೆಂಟ್ ಇದೇನಿದೆ ಅದರಲ್ಲಿ 4 ಕ್ವಶನ್ ಮಾತ್ರ ನಮಗೆ MCQಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಭಾಗ 1 ಆಯಿತು. ಈಗ ಭಾಗ 2ನ್ನು ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಭಾಗ 2ರಲ್ಲಿ ಏನಿದೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಎಷ್ಟು ಪ್ರಶ್ನೆ, 3 ಪ್ರಶ್ನೆ ಅಂತ ಇದೆ ನೋಡಿ. ಕೊಟ್ಟಿರೋದು 5 ಪ್ರಶ್ನೆ ಕೊಡ್ತಾನೆ. ಅದಕ್ಕೆ ನೀವು ಅಮಾಂಗ್ 5 ಯು ಹ್ಯಾವ್ ಟು ಅಟೆಂಡ್ 3 ಕ್ವಶನ್ಸ್ ಅಂತ ಹೇಳ್ಬಿಟ್ಟು ನೋಡಿ. 5, 6, 7, 8, 9ವರೆಗೂ ಏನಿದೆ ಕ್ವಶನ್ಸ್ ಇದೆ. ಇದನ್ನು ಕೂಡ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಈ ಕ್ವಶನ್ 5ನಲ್ಲಿ ಏನಿದೆ ನೋಡೋಣ. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಪ್ರೊಸೀಜರಲ್ ನಾಲೆಡ್ಜ್ ಇನ್ ದ ಕಾಗ್ನಿಟಿವ್ ಡೈಮೆನ್ಷನ್ ಅಂತ ಇದೆ. ಅದನ್ನು ಕನ್ನಡದಲ್ಲಿ ಓದ್ತೀನಿ. ಜ್ಞಾನ ಆಯಾಮದ ಪ್ರಕ್ರಿಯೆಯಲ್ಲಿ ಕಾರ್ಯವಿಧಾನಾತ್ಮಕ ಜ್ಞಾನದ ಪಾತ್ರ ನೋಡಿ, ಇದು ಇಂಪಾರ್ಟೆಂಟು. ಕಾರ್ಯವಿಧಾನಾತ್ಮಕ ಜ್ಞಾನದ ಪಾತ್ರ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಕ್ವಶನ್ ಕೇಳಲಾಗಿದೆ. ಅದನ್ನು ನಾವು ಕೆಳಗೆ ನೋಡೋಣ. ಆನ್ಸರ್ಸ್ ಇಲ್ಲಿ ಕೆಳಗೆ ನಾನು ಮಾಡ್ಕೊಂಡಿದ್ದೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ. ಕ್ವಶನ್ ನಂಬರ್ 5, ಜ್ಞಾನಾತ್ಮಕ ಆಯಾಮದಲ್ಲಿ ಜ್ಞಾನಾತ್ಮಕ ಆಯಾಮ ಅಂತಕ್ಕಂಥದ್ದು, ಅದರಲ್ಲಿ ಕಾರ್ಯಾತ್ಮಕ ಜ್ಞಾನದ ಪಾತ್ರ ಅಂತಕ್ಕಂಥದ್ದು ನಾನು ಹೆಡ್ಲೈನ್ ಹಾಕಿದ್ದೀನಿ. ಇಲ್ಲಿ ಮೊದಲು ನಾವೇನು ಮಾಡೋಣ, ಈ ಕಾರ್ಯಾತ್ಮಕ ಜ್ಞಾನ ಅಂದರೆ ಏನು ಅಂತಕ್ಕಂಥ ತಿಳ್ಕೊಳ್ಳೋಣ. ಕಾರ್ಯಾತ್ಮಕ ಜ್ಞಾನ ಇಂಗ್ಲೀಷಲ್ಲಿ ಅದನ್ನು ಪ್ರೊಸೀಜರಲ್ ನಾಲೆಡ್ಜ್ ಅಂತ ಹೇಳ್ತೀವಿ. ಎಂದರೆ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಎಂಬ ತಿಳುವಳಿಕೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಾರ್ಯಾತ್ಮಕ ಜ್ಞಾನ ಅಂತ ಹೇಳಿದ್ರೆ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಎಂಬ ತಿಳುವಳಿಕೆಯೇ ನಾವು ಕಾರ್ಯಾತ್ಮಕ ಜ್ಞಾನ ಅಂತೀವಿ. ಇದು ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ, ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ಸಾಮರ್ಥ್ಯ ಹಾಗೂ ಅನುಭವಾತ್ಮಕ ಕಲಿಕೆಯನ್ನು ಏನು ಮಾಡುತ್ತೆ, ಅಭಿವೃದ್ಧಿ ಪಡಿಸುತ್ತೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಮೀನಿಂಗ್ಗೆ. ಅಂದರೆ ಕಾರ್ಯಾತ್ಮಕ ಜ್ಞಾನದ ಮೀನಿಂಗ್ ಏನು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ. ಕಾರ್ಯಾತ್ಮಕ ಜ್ಞಾನ ಅಂತ ಹೇಳಿದ್ರೆ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಎಂಬ ತಿಳುವಳಿಕೆ. ಇದು ವಿದ್ಯಾರ್ಥಿಗಳಲ್ಲಿ ಏನು ಬೆಳೆಸುತ್ತೆ, ಕೌಶಲ್ಯವನ್ನು, ಸ್ಕಿಲ್ಲನ್ನು ಬೆಳೆಸುತ್ತೆ. ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಬೇಕು ಆ ಸಾಮರ್ಥ್ಯವನ್ನು ಬೆಳೆಸುತ್ತೆ. ಅನುಭವಾತ್ಮಕ ಕಲಿಕೆಯನ್ನು ಕೂಡ ಏನು ಮಾಡುತ್ತೆ, ಅಭಿವೃದ್ಧಿ ಮಾಡುತ್ತೆ. ಆದರೆ ಇಲ್ಲಿ ಏನು ಕೇಳಿದರೆ ಪಾತ್ರ ಕೇಳಿದರೆ, ಅದಕ್ಕೆ 4 ಪಾತ್ರಗಳನ್ನು ಕೆಳಗೆ ನಾನು ಹಾಕಿದ್ದೀನಿ ನೋಡಿ. ಪಾತ್ರಗಳು ಅಂತ ಹೇಳ್ಬಿಟ್ಟು ಹೆಡ್ಲೈನ್ ಹಾಕಿದ್ದೀನಿ. ಕಾರ್ಯಗಳನ್ನು ಕ್ರಮಬದ್ಧವಾಗಿ ಮಾಡಲು ಸಹಾಯ ಮಾಡುತ್ತೆ. ಕ್ರಮಬದ್ಧವಾಗಿ ಮಾಡಲು ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಇದು ಮೊದಲನೇ ಪಾಯಿಂಟು. ಸಮಸ್ಯೆಗಳನ್ನು ವಿಶ್ಲೇಷಿಸಿ ಪರಿಹಾರ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಸಮಸ್ಯೆಗಳನ್ನು ಅನಾಲಿಸಿಸ್ ಮಾಡ್ತಕ್ಕಂಥದ್ದು, ಬಗೆಹರಿಸ್ತಕ್ಕಂಥದ್ದು, ಈ ಒಂದು ಸಾಮರ್ಥ್ಯವನ್ನು ಏನು ಮಾಡುತ್ತೆ, ಹೆಚ್ಚಿಸುತ್ತೆ ಅಂತಕ್ಕಂಥದ್ದು. ಪ್ರಾಕ್ಟಿಕಲಿ ಕಲಿಕೆಗೆ ಉತ್ತೇಜನ ನೀಡುತ್ತೆ. ಪ್ರಾಕ್ಟಿಕಲ್ ಅಂದರೆ ಪ್ರಾಯೋಗಿಕ ಕಲಿಕೆಗೆ ಏನು ಮಾಡುತ್ತೆ, ಇದು ಉತ್ತೇಜನವನ್ನು ನೀಡುತ್ತೆ. ಮತ್ತು ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಮತ್ತು ಸ್ವಯಂ ಕಲಿಕೆಯನ್ನು ಏನು ಮಾಡುತ್ತೆ,
ಹೆಚ್ಚು ಮಾಡುತ್ತೆ, ವೃದ್ಧಿಸುತ್ತೆ ಅಂತ ಹೇಳಿದ್ರೆ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ 4 ಪಾತ್ರಗಳನ್ನು ನೀವು ಬರೆದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸು 100% ಸಿಗುತ್ತೆ. ನಾವು ಕ್ವಶನ್ ನಂಬರ್ 6ಗೆ ಬಂದ ಕ್ವಶನ್ 6 ಏನಿದೆ ಅಂತ ನೋಡ್ಕೊಂಬಂದ್ಬಿಡೋಣ. ನೋಡಿ, ಕ್ವಶನ್ 6ಅಲ್ಲಿ ಲೀಸ್ಟ್ ಎನಿ 4 ಸಿಚುವೇಶನ್ ಟು ಬಿ ಯೂಸ್ಡ್ ಫಾರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ಟೀಚಿಂಗ್ ಅಂತ ಹೇಳ್ಬಿಟ್ಟು ಇದನ್ನು ಕನ್ನಡದಲ್ಲಿ ಬೋಧನೆಯಲ್ಲಿ ರೂಪಣಾತ್ಮಕ ಮೌಲ್ಯಮಾಪನಕ್ಕಾಗಿ ಬಳಸುವ ಯಾವುದಾದರೂ 4 ಸನ್ನಿವೇಶಗಳು ಅಂತ ಇದೆ. ನೋಡಿ, ಬೋಧನೆ ಮಾಡಬೇಕಾದ್ರೆ ರೂಪಣಾತ್ಮಕ ಮೌಲ್ಯಮಾಪನಕ್ಕಾಗಿ ಬಳಸುವ ಯಾವುದಾದರೂ 4 ಸನ್ನಿವೇಶಗಳನ್ನು ಪಟ್ಟಿ ಮಾಡಿ. 4 ಸನ್ನಿವೇಶ, ಎನಿ 4 ಸಿಚುವೇಶನ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಟೀಚಿಂಗಲ್ಲಿ ಎನಿ 4 ಸಿಚುವೇಶನ್ 4 ಸನ್ನಿವೇಶಗಳನ್ನು ನೀವು ಪಟ್ಟಿ ಮಾಡಿ ಅಂತ ಇದೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ. ನಾನು ಹೆಡ್ಲೈನ್ ಹಾಕೊಂಡಿದ್ದೀನಿ, ಬೋಧನೆಯಲ್ಲಿ ರೂಪಾತ್ಮಕ ಆಗಿದೆ, ರೂಪಣಾತ್ಮಕ ಮಾಡ್ಕೊಳ್ಳಿ. ಮೌಲ್ಯಮಾಪನಕ್ಕೆ ಬಳಸುವ ಯಾವುದೇ 4 ಸಂದರ್ಭಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಇದು ಮೊದಲನೇದು. ತರಗತಿ ಚರ್ಚೆಯನ್ನು ನಾವೇನು ಮಾಡ್ಬೋದು? ತಗೋಬೋದು. ಅಂದರೆ ಕ್ಲಾಸ್ ಡಿಸ್ಕಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ತರಗತಿ ಚರ್ಚೆ, ಇದನ್ನು ಕೂಡ ನಾವು ಫಾರ್ಮೇಟಿವ್ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಒಂದು ಸಂದರ್ಭ ಅಥವಾ ಸನ್ನಿವೇಶ ಅಥವಾ ನಾವು ತಗೋಬೋದು. ಮತ್ತು ಗೃಹ ಕಾರ್ಯ ಪರಿಶೀಲನೆ, ಹೋಮ್ವರ್ಕನ್ನು ನಾವು ಪರಿಶೀಲನೆ ಮಾಡ್ತಕ್ಕಂಥದ್ದು, ಅದು ಕೂಡ ಏನಾಗುತ್ತೆ? ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಬಳಸುವಂಥ ಒಂದು ಸಂದರ್ಭ ಸನ್ನಿವೇಶ ಆಗುತ್ತೆ. ಪ್ರಾಜೆಕ್ಟ್ಗಳನ್ನು ನೀಡ್ತಕ್ಕಂಥದ್ದು, ಕಾರ್ಯಚಟುವಟಿಕೆಗಳನ್ನು ನೀಡ್ತಕ್ಕಂಥದ್ದು, ಅದು ಕೂಡ ಆಗುತ್ತೆ. ಮೌಖಿಕ ಪ್ರಶ್ನೋತ್ತರ ಅಂತ ಹೇಳಿದ್ರೆ ಓರಲ್ ಆಗಿ ನಾವೇನು ಮಾಡ್ತೀವಿ? ಪ್ರಶ್ನೆಗಳನ್ನು, ವೈವಾ ಪ್ರಶ್ನೆಗಳನ್ನು ಕೇಳ್ತೀವಲ್ಲ, ಅದು ಕೂಡ ಏನಾಗುತ್ತೆ? ಸನ್ನಿವೇಶ ಆಗುತ್ತೆ. ಇಲ್ಲಿ ತರಗತಿ ಚರ್ಚೆ, ಗೃಹ ಕಾರ್ಯ ಪರಿಶೀಲನೆ, ಪ್ರಾಜೆಕ್ಟು, ಕಾರ್ಯ ಚಟುವಟಿಕೆಗಳು ಮತ್ತು ಮೌಖಿಕ ಪ್ರಶ್ನೋತ್ತರ, ಇಷ್ಟನ್ನು ಬರೆದು ನಿಮಗೆ 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 7 ನಾವು ಏನಾಗೋಣ, ಮೂವ್ ಆಗೋಣ. ಕ್ವಶನ್ ನಂಬರ್ 7 ಏನಿದೆ? ಎಸ್ಸೆ ಟೈಪ್ ಟೆಸ್ಟ್ ಇನ್ಫ್ಲೂಯೆನ್ಸಸ್ ದ ಸಬ್ಜೆಕ್ಟಿವಿಟಿ ಆ್ಯಂಡ್ ಪ್ರೆಜುಡೈಸ್ ಇನ್ ಸ್ಕೋರ್ಸ್ ಆರ್ ಮಾರ್ಕ್ಸ್ ಅನಾಲಿಸಿಸ್ ಅಂತ ಇದೆ. ಸೊ ಎಸ್ಸೆ ಟೈಪ್ ಅಂತ ಹೇಳಿದ್ರೆ ಪ್ರಬಂಧ ಮಾದರಿ ಪರೀಕ್ಷೆಗಳಲ್ಲಿ ಅಂಕ ನೀಡುವಿಕೆಯು ವ್ಯಕ್ತಿನಿಷ್ಠತೆ ಹಾಗೂ ಪೂರ್ವಗ್ರಹಗಳ ಪ್ರಭಾವ ಹೊಂದಿರುತ್ತೆ. ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಅಂತ ಹೇಳ್ಬಿಟ್ಟು. ಈಗ ನಾವು ಎಸ್ಸೆ ಟೈಪ್ ಕ್ವಶನ್ಸನ್ನು ಕೊಟ್ಟಾಗ ಅಂಕಗಳನ್ನು ಕೊಡಬೇಕಾದ್ರೆ ಅಲ್ಲಿ ವ್ಯಕ್ತಿನಿಷ್ಠತೆ ಇರುತ್ತೆ, ಅಂದರೆ ಸಬ್ಜೆಕ್ಟಿವ್ ಆಗಿರುತ್ತೆ, ಪ್ರೆಜುಡೀಸ್ ಇರುತ್ತೆ, ಪೂರ್ವಗ್ರಹ ಪೀಡಿತವಾಗಿ ನಾವೇನು ಮಾಡ್ತೀವಿ? ಆ ಅಂಕಗಳನ್ನು ಕೊಟ್ಬಿಡ್ತೀವಿ. ಅದು ಸರಿನಾ? ಆ ಹೇಳಿಕೆಯನ್ನು ವಿಶ್ಲೇಷಣೆ ಮಾಡಿ. ಯಾಕೆಂದರೆ ಎಸ್ಸೆ ಟೈಪ್ ಕ್ವಶನ್ಸ್ ಇದ್ದಾಗ ಇಷ್ಟೇ ಅಂಕಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಏನಿವಲ್ಲ, ಅದು ವ್ಯಕ್ತಿಗತ ಆಗುತ್ತೆ. ಮತ್ತು ಪೂರ್ವಗ್ರಹ ಪೀಡಿತದಿಂದ ನಾವು ಕೆಲವು ಸತಿ ಏನು ಮಾಡ್ತೀವಿ? ಅಂಕಗಳನ್ನು ಹೆಚ್ಚು ಅಥವಾ ಕಡಿಮೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಶ್ನೆ, ಅದನ್ನು ವಿಶ್ಲೇಷಣೆ ಮಾಡಿ ಅಂತ ನಾನಿಲ್ಲಿ ಹೆಡ್ಡೇನು ಹಾಕೊಂಡು ನೋಡಿ. ಪ್ರಬಂಧ ಮಾದರಿ ಪರೀಕ್ಷೆಗಳು ಅಂಕಗಳಲ್ಲಿ ವ್ಯಕ್ತಿಪರತೆ ಅಥವಾ ವ್ಯಕ್ತಿನಿಷ್ಠತೆ ಅಂತ ಮತ್ತು ಪೂರ್ವಗ್ರಹವನ್ನು ಪ್ರಭಾವಿಸುತ್ತೆ. ಇದನ್ನು ಹೇಗೆ ವಿಶ್ಲೇಷಣೆ ಮಾಡೋದು? ಇಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಪ್ರಬಂಧ ಮಾದರಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವಿವರವಾಗಿ ಬರೆಯುತ್ತಾರೆ. ಇಲ್ಲಿ ನಿಖರವಾದಂಥ ಆನ್ಸರ್ ಇರಲ್ಲ, ತಮ್ಮ ಅಭಿಪ್ರಾಯ ಒಪಿನಿಯನ್ಸ್ಗಳನ್ನು ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರಬಂಧ ಮಾದರಿಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ತಮ್ಮ ಅಭಿಪ್ರಾಯಗಳನ್ನು ಬಹಳವಾಗಿ ಅಂದರೆ ವಿವರವಾಗಿ ಬರೆಯುತ್ತಾರೆ. ಆದರೆ ಮೌಲ್ಯಮಾಪನ ಮಾಡುವ ಶಿಕ್ಷಕರ ವೈಯಕ್ತಿಕ ಅಭಿಪ್ರಾಯ, ಮನಸ್ಥಿತಿ, ಪೂರ್ವಗ್ರಹಗಳು ಅಂಕಗಳ ಮೇಲೆ ಏನಾಗುತ್ತೆ? ಪರಿಣಾಮ ಬೀರುತ್ತೆ. ಆದರೆ ಮೌಲ್ಯಮಾಪನ ಮಾಡ್ತಕ್ಕಂಥ ಮೌಲ್ಯಮಾಪಕರು ಏನು ಮಾಡ್ತಾರೆ? ತಮ್ಮ ವೈಯಕ್ತಿಕ ಅಭಿಪ್ರಾಯ, ಮನಸ್ಥಿತಿ ಹೇಗಿರುತ್ತೆ, ಪೂರ್ವಗ್ರಹಗಳು ಏನಿರುತ್ತೆ, ಅದು ಅಂಕಗಳ ಮೇಲೆ ಏನಾಗುತ್ತೆ? ಪ್ರಭಾವ ಬೀರುತ್ತೆ. ಕೆಲವರು ಹೆಚ್ಚು ಕೊಟ್ಬಿಡ್ತಾರೆ, ಕೆಲವರು ಕಡಿಮೆ ಕೊಟ್ಬಿಡ್ತಾರೆ ಮೌಲ್ಯಮಾಪಕರು. ಸೊ ಇದಕ್ಕೆ ವಿಶ್ಲೇಷಣೆ ಮಾಡಿದಾಗ ಏನು ಅಂತ 4 ವಿಶ್ಲೇಷಣೆ ಕೊಟ್ಟಿದ್ದೀನಿ. ವಿಭಿನ್ನ ಶಿಕ್ಷಕರು ವಿಭಿನ್ನ ರೀತಿಯಲ್ಲಿ ಅಂಕ ನೀಡ್ಬೋದು. ನೋಡಿ, ಶಿಕ್ಷಕರು ವಿಭಿನ್ನ ರೀತಿಯಲ್ಲಿ ಏನು ಮಾಡ್ತಾರೆ? ಅಂಕ ಕೊಡ್ತಾರೆ. ಒಟ್ಟಾಗಿ ಅಂದರೆ ಒಂದೇ ಥರ ಅಂಕಗಳನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಬರವಣಿಗೆಯ ಶೈಲಿ ವಿಷಯ ಜ್ಞಾನಕ್ಕಿಂತ ಹೆಚ್ಚು ಪ್ರಭಾವ ಬೀರುತ್ತದೆ. ಬರವಣಿಗೆಯ ಶೈಲಿ ವಿಷಯ ಜ್ಞಾನಕ್ಕಿಂತ ಹೆಚ್ಚು ಪ್ರಭಾವ ಬೀರುತ್ತೆ. ಕೆಲವು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು ಅಂದರೆ ಅಂಕಗಳು ಜಾಸ್ತಿ ಕೊಟ್ಬಿಡ್ತೀವಿ. ವಿಷಯ ಕಡಿಮೆ ಇದ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು, ಚೆನ್ನಾಗಿ ಕೊಟ್ಬಿಡ್ತೀವಿ. ಸೊ ಅದು ಕೂಡ ಏನಾಗುತ್ತೆ? ಒಂದಾಗುತ್ತೆ. ಸಮಯ ಮತ್ತು ಮನಸ್ಥಿತಿಯಿಂದ ಮೌಲ್ಯಮಾಪನ ಬದಲಾಗಬಹುದು. ಎಷ್ಟು ಸಮಯದಲ್ಲಿ ಮತ್ತು ಯಾವ ಮನಸ್ಥಿತಿಯಲ್ಲಿ ಮೌಲ್ಯಮಾಪನ ಮಾಡ್ತೀವಿ, ಅದು ಏನಾಗುತ್ತೆ? ಅಂಕಗಳ ಮೇಲೆ
ಪರಿಣಾಮ ಬೀರುತ್ತೆ, ಅದು ಕೂಡ ಮೌಲ್ಯಮಾಪನ ಏನಾಗುತ್ತೆ ಬದಲಾಗಬಹುದು. ಆದ್ದರಿಂದ ಅಂಕಗಳಲ್ಲಿ ನಿಖರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ನಿಖರವಾಗಿ ನಾವು ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಅಥವಾ ಉತ್ತರಗಳಿಗೆ ನಿಖರವಾಗಿ ನಾವು ಅಂಕಗಳನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ವಿಭಿನ್ನ ಶಿಕ್ಷಕರು ವಿಭಿನ್ನ ರೀತಿಯಲ್ಲಿ ಅಂಕಗಳನ್ನು ನೀಡ್ತಾರೆ. ಬರವಣಿಗೆ ಶೈಲಿ ಮೇಲೆ ಹೋಗುತ್ತೆ, ಸಮಯ, ಮನಸ್ಥಿತಿ, ಹೀಗೆ ಅನೇಕ ಅಂಶಗಳೇನಾಗುತ್ತೆ ಒಳಗೊಂಡು ಮೌಲ್ಯಮಾಪನದ ಒಂದು ಚಿತ್ರ ಏನಾಗುತ್ತೆ ಬದಲಾಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಹೇಳ್ಬೋದು. ಸೊ ಇಷ್ಟನ್ನು ನೀವು ಬರೆದಾಗ ಏನಾಗುತ್ತೆ 2 ಮಾರ್ಕ್ಸ್ ನಿಮಗೆ ಲಭ್ಯ ಆಗುತ್ತೆ. ನಾವು ಕ್ವಶನ್ ನಂಬರ್ 8ಗೆ ನಾವು ಹೋಗೋಣ. ಕ್ವಶನ್ ನಂಬರ್ 8 ಏನಿದೆ ಅಂತ ನೋಡೋಣ. ಇಲ್ಲಿ 5 ಪ್ರಶ್ನೆ ನಾನು ಏನು ಮಾಡೀನಿ, ಡಿಸ್ಕಸ್ ಮಾಡಿದ್ದೀನಿ. ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್. ಸೊ ಕ್ವಶನ್ ನಂಬರ್ 8 ನೋಡೋಣ. ಸಜೆಸ್ಟ್ ಎನಿ 2 ಫ್ಯಾಕ್ಟರ್ಸ್ ಡೂ ಯು ಅಡಾಪ್ಟ್ ಟು ಪ್ರೊವೈಡ್ ಮೋಟಿವೇಶ್ನಲ್ ಫೀಡ್ಬ್ಯಾಕ್ ಫಾರ್ ಸ್ಟೂಡೆಂಟ್, ಜಸ್ಟಿಫೈ ಯುವರ್ ಆನ್ಸರ್. ಕನ್ನಡದಲ್ಲಿ ನೋಡ್ಬಿಡೋಣ. ವಿದ್ಯಾರ್ಥಿಗಳಲ್ಲಿ ಅಭಿಪ್ರೇರಣಾ ಹಿಮ್ಮಾಹಿತಿ ಅಂದರೆ ಮೋಟಿವೇಶ್ನಲ್ ಫೀಡ್ಬ್ಯಾಕ್ ಅಂತ ಅಳವಡಿಸಲು ನೀವು ಸೂಚಿಸುವ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ, ನಿಮ್ಮ ಉತ್ತರವನ್ನು ಸಮರ್ಥಿಸಿರಿ. ಅಂದರೆ ಫೀಡ್ಬ್ಯಾಕ್ನ ಕೊಡೋದಕ್ಕೆ, ಮೋಟಿವೇಶ್ನಲ್ ಫೀಡ್ಬ್ಯಾಕನ್ನು ಕೊಡೋದಕ್ಕೆ ನೀವು ಸೂಚಿಸುವ 2 ಅಂಶಗಳು ಅಂತ ಇದೆ. ನಾವು ಆನ್ಸರ್ಗೆ ಹೋಗ್ಬಿಡೋಣ. ಫೀಡ್ಬ್ಯಾಕ್ ಬಗ್ಗೆ ಇದೆ, ಮೋಟಿವೇಶ್ನಲ್ ಫೀಡ್ಬ್ಯಾಕ್ ಅಂತ ಇದೆ. ಏನು ಆನ್ಸರ್ ಒಂದ್ಸರಿ ನೋಡ್ಬಿಡೋಣ, ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳಿಗೆ ಪ್ರೇರಣಾತ್ಮಕ ಪ್ರತಿಕ್ರಿಯೆ ಫೀಡ್ಬ್ಯಾಕ್ ಅದು ನೀಡಲು ನೀವು ಅನುಸರಿಸುವ ಯಾವುದೇ 2 ಅಂಶಗಳನ್ನು ಸೂಚಿಸಿ ಅಂತ ಇದೆ. ಉತ್ತರವನ್ನು ಸಮರ್ಥಿಸಿ ಅಂತ ಇದೆ. ಇದು ಕ್ವಶನು. 1 ಪ್ರಶಂಸೆ ನೀಡುವುದು. 2 ಅಂಶದಲ್ಲಿ 1 ಪ್ರಶಂಸೆ ನೀಡಬೇಕಾಗತ್ತೆ. ವಿದ್ಯಾರ್ಥಿಗಳ ಸಣ್ಣ ಸಾಧನೆಗಳನ್ನು ಮೆಚ್ಚುವುದರಿಂದ ಆತ್ಮವಿಶ್ವಾಸ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಪ್ರಶಂಸೆ ನೀಡಬೇಕು. ವಿದ್ಯಾರ್ಥಿಗಳಿಗೂ ಏನಾದರೂ ಸಣ್ಣ ಸಾಧನೆ ಮಾಡೋದು ಏನು ಮಾಡಬೇಕಾಗುತ್ತೆ, ಅದನ್ನು ನೀವು ಮೆಚ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಒಂದಾಯಿತು. ಮತ್ತು ಇನ್ನೊಂದು ರಚನಾತ್ಮಕ ಸಲಹೆ ನೀಡತಕ್ಕಂಥದ್ದು. ತಪ್ಪುಗಳನ್ನು ಸೂಚಿಸುವಾಗ ಸರಿಪಡಿಸುವ ಮಾರ್ಗ ತಿಳಿಸಿದರೆ ವಿದ್ಯಾರ್ಥಿಗಳು ಇನ್ನಷ್ಟು ಉತ್ತಮವಾಗಿ ಕಲಿಯುತ್ತಾರೆ. ನಾವು ಯಾವಾಗಾದ್ರೂ ಮಾಹಿತಿ ಕೊಡಬೇಕು, ಮೋಟಿವೇಶ್ನಲ್ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಹೇಗೆ ಕೊಡಬೇಕು ಅಂದರೆ ಪ್ರಶಂಸೆಯನ್ನು ಕೊಡಬೇಕು. ಅಪ್ರಿಸಿಯೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ವಿದ್ಯಾರ್ಥಿಗಳು ಸಣ್ಣ ಸಾಧನೆಗಳನ್ನು ಮಾಡೋದ್ರಿಂದ ಅದನ್ನು ಮೆಚ್ಚುವುದರಿಂದ ಆತ್ಮವಿಶ್ವಾಸ ಏನಾಗುತ್ತೆ ವಿದ್ಯಾರ್ಥಿಗಳು ಜಾಸ್ತಿ ಆಗುತ್ತೆ. ಅದು ಒಂದು ಅಂಶ. ಇನ್ನೊಂದು ರಚನಾತ್ಮಕ ಸಲಹೆ ಕೊಡೋದು. ಇದು ತಪ್ಪು, ಇದು ನೀನು ಮಾಡಿದ ತಪ್ಪು, ಇದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ, ತಪ್ಪುಗಳನ್ನು ಸೂಚಿಸಬೇಕಾದ್ರೆ ಸರಿಪಡಿಸುವ ಮಾರ್ಗನೂ ತಿಳಿಸ್ಬೇಕಲ್ಲ. ಸೊ ತಪ್ಪು ಅಂತ ಹೇಳಿ ಸುಮ್ಮನಾಗಬಾರ್ದು, ಅದನ್ನು ಹೇಗೆ ಸರಿಪಡಿಸಬೇಕು ಅದರ ಮಾರ್ಗವನ್ನು ನಾವು ತಿಳಿಸಿದ್ರೆ ವಿದ್ಯಾರ್ಥಿಗಳು ಇನ್ನಷ್ಟು ಉತ್ತಮವಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ರಚನಾತ್ಮಕ ಸಲಹೆ ಕೊಡಬೇಕು. ಒಂದು ಅಪ್ರಿಸಿಯೇಷನ್ ಕೊಡ್ತಕ್ಕಂಥದ್ದು ಮತ್ತು ಇನ್ನೊಂದು ರಚನಾತ್ಮಕವಾದಂತಹ ಸಲಹೆ ಕೊಟ್ಟಾಗ ಆ ಮಕ್ಕಳು ವಿದ್ಯಾರ್ಥಿಗಳು ತಪ್ಪನ್ನು ತಿದ್ದುಕೊಂಡು ಉತ್ತಮವಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಕ್ವಶನ್ ನಂಬರ್ 9 ನೋಡ್ಬಿಡೋಣ. ಕ್ವಶನ್ ನಂಬರ್ 9 ಇದು ಅಂತಿಮವಾದಂಥ ಪ್ರಶ್ನೆ ಅಂತ ಅನಿಸುತ್ತೆ ಈ ಒಂದು ಕ್ವಶನ್ ಪೇಪರ್ನಲ್ಲಿ. ಕ್ವಶನ್ 9ನಲ್ಲಿ ಏನಿದೆ, ಸಬ್ಸ್ಟಾನ್ಷಿಯೇಟ್ ದ ಇಂಪಾರ್ಟೆನ್ಸ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಇದೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ಇನ್ ದ ಅಕಾಡೆಮಿಕ್ ಡಾಕ್ಯುಮೆಂಟೇಷನ್ ಆಫ್ ಸ್ಟೂಡೆಂಟ್ಸ್ ವರ್ಕ್. ನಾವು ಕನ್ನಡ ನೋಡ್ಕೊಳ್ಳೋಣ. ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಯನ್ನು ನಿರ್ವಹಿಸುವಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಪ್ರಾಮುಖ್ಯತೆಯನ್ನು ಸ್ಪಷ್ಟಪಡಿಸಿ. ನೋಡಿ, ಮೈಕ್ರೋಸಾಫ್ಟ್ ಬಗ್ಗೆ, ಶೈಕ್ಷಣಿಕ ದಾಖಲೆ ಬಗ್ಗೆ ಏನಾದರೂ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಈ ಕೆಳಗಿನ ಉತ್ತರವನ್ನು ನೀವು ತಗೋಬೋದು. ಮೈಕ್ರೋಸಾಫ್ಟನ್ನು ಎಜುಕೇಷನಲ್ ಅಕಾಡೆಮಿಕ್ ಯೂಸ್ ಆಗಿ ನಾವು ಹೇಗೆ ಬಳಸ್ಕೋಬೋದು ಅಂತ ಹೇಳ್ಬಿಟ್ಟು. ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲಾತಿಯಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಮಹತ್ವ ಅಂತ ಇದೆ. ಮೈಕ್ರೋಸಾಫ್ಟನ್ನು ನಾವು ದಾಖಲಾತಿ ಡಾಕ್ಯುಮೆಂಟ್ಸನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಹೇಗೆ ನಾವು ಮಾಡ್ಬೋದು ಅಂತ ಹೇಳಿದ್ರೆ, ಮೈಕ್ರೋಸಾಫ್ಟ್ ಹೇಗೆ ನಮಗೆ ಸಹಾಯಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಮೈಕ್ರೋಸಾಫ್ಟ್ ಎಕ್ಸೆಲ್ ವಿದ್ಯಾರ್ಥಿಗಳ ಅಂಕಗಳು ಮತ್ತು ದಾಖಲೆಗಳನ್ನು ಸರಳವಾಗಿ ನಿರ್ವಹಿಸಲು ಸಹಾಯಕವಾಗಿದೆ. ಭಾಳ ಸಿಂಪಲ್ಲಾಗಿ ವಿದ್ಯಾರ್ಥಿಗಳ ಅಂಕಗಳು ಮತ್ತು ದಾಖಲೆಗಳನ್ನು ನಾವೇನು ಮಾಡ್ಬೋದು, ನಿರ್ವಹಿಸ್ಬೋದು. ಯಾವುದ್ರ ಮೂಲಕ? ಮೈಕ್ರೋಸಾಫ್ಟ್ ಎಕ್ಸೆಲ್ ಮೂಲಕ. ಮಹತ್ವ ಏನು ಅಂತಕ್ಕಂಥ ಪ್ರಶ್ನೆ, ಈ ಮಹತ್ವನ ನಾವು ತಗೋಬೇಕಾಗತ್ತೆ, ಡಿಸ್ಕಸ್ ಮಾಡಬೇಕಾಗತ್ತೆ. ಅಂಕಪಟ್ಟಿ ಮತ್ತು ಹಾಜರಾತಿಯನ್ನು ಸುಲಭವಾಗಿ ತಯಾರಿಸ್ಬೋದು. ಅಂಕಪಟ್ಟಿಯನ್ನು, ಹಾಜರಾತಿಯನ್ನು ಸುಲಭವಾಗಿ ತಯಾರಿಸ್ಬೋದು. ಯಾವುದರ ಸಹಾಯದಿಂದ? ಮೈಕ್ರೋಸಾಫ್ಟ್ ಎಕ್ಸೆಲ್. ಇದೊಂದು ಮಹತ್ವ ಆಯಿತಾ. ಗಣನೆಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ಮಾಡ್ಬೋದು. ಗಣನೆಗಳನ್ನು, ಕೌಂಟಿಂಗನ್ನು ಭಾಳ ಸ್ಪೀಡಾಗಿ, ಅಕ್ಯುರೇಟಾಗಿ ನಾವೇನು ಮಾಡ್ಬೋದು. ಗಣನೆಗಳನ್ನು ವೇಗವಾಗಿ, ನಿಖರವಾಗಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲಿಂದ ಮಾಡ್ಬೋದು. ಸೆಕೆಂಡ್ ಒನ್ ಆಯಿತು. ಗ್ರಾಫ್ ಮತ್ತು ಚಾರ್ಟ್ ಮೂಲಕ ಪ್ರಗತಿಯನ್ನು ತೋರಿಸ್ಬೋದು. ನೋಡು,
ನೋಡಿ, ಗ್ರಾಫು ಮತ್ತು ಚಾರ್ಟ್ಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯನ್ನು ನಾವು ತೋರಿಸ್ಬೋದು ಮತ್ತು ಅರ್ಥ ಮಾಡ್ಕೋಬೋದು. ಗ್ರಾಫು ಚಾರ್ಟ್ ಎಲ್ಲ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಹಾಕ್ಬೋದು. ವಿದ್ಯಾರ್ಥಿಗಳ ಮಾಹಿತಿಯನ್ನು ಸುರಕ್ಷಿತವಾಗಿ ಸಂಗ್ರಹಿಸಬಹುದು. ಬಹಳ ಸೇಫ್ಟಿಯಾಗಿ ನಾವು ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ವಿದ್ಯಾರ್ಥಿಗಳ ಯಾವುದೇ ಮಾಹಿತಿಯನ್ನು ಸುರಕ್ಷಿತವಾಗಿ ನಾವು ಸಂಗ್ರಹಿಸಿ ಇಡಬಹುದು. ಸೊ ಇಷ್ಟು 4 ಮಹತ್ವವನ್ನು ಹೇಳಿದ್ರೆ ನಿಮಗೆ 2 ಅಂಕಗಳು ನಿಮಗೆ ಸಿಗುತ್ತೆ. ನಾನೀಗ ಏನು ಮಾಡಿದ್ದೀನಿ, 4 MCQಗಳನ್ನು ನಾನು ಡಿಸ್ಕಸ್ ಮಾಡಿದೆ ಮತ್ತು 5 ನಿಮಗೆ 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೀವು ಈ ಒಂದು ವಿಡಿಯೋದಲ್ಲಿ ನೀವು 4 MCQ ಮತ್ತು 3 2 ಮಾರ್ಕ್ಸಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ 10 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 5 ಅಂಕಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ಚರ್ಚೆ ಮಾಡ್ತೀನಿ. ಎಕ್ಸಾಮ್ಸು ಸಮಯ ಇದೆ, ನೀವು ಇದನ್ನು ಓದ್ಕೊಳ್ಳಿ, ನೋಡ್ಕೊಳ್ಳಿ. ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ ಅತಿ ಹೆಚ್ಚು ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಫೇಲ್ ಆಗ್ತಕ್ಕಂಥ ಚಾನ್ಸಸ್ಸೇ ಇರಲ್ಲ. ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಫೇಲ್ ಆಗುವಂಥ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ನಿಮಗೆ ಏನು ಈಗ ಸೋರ್ಸ್ ಬುಕ್ ಇದೆ, ಅಲ್ಲಿ ಯಾವುದೇ ಪ್ರಶ್ನೆಗಳು ಕೊಟ್ಟಿಲ್ಲ ಅವರು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪ್ರಶ್ನೆಗಳು ಹೇಗೆ ಬರುತ್ತೆ, ನಾವು ಎಷ್ಟು ಆನ್ಸರನ್ನು ಬರೀಬೇಕು, ಹೇಗೆ ಬರೀಬೇಕು, ಅವೆಲ್ಲ ನೀವು ಏನು ಮಾಡಬೇಕು, ನೋಡ್ಕೋಬೇಕು, ಕಲ್ತ್ಕೋಬೇಕು. ಅಂದರೆ ವೀಡಿಯೋಗಳನ್ನು ನೋಡಬೇಕು ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಏನು ಮಾಡಬೇಕು, ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ತುಂಬ ಚೆನ್ನಾಗಿ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮುಂದಿನ ನನ್ನ ವೀಡಿಯೋದಲ್ಲಿ 5 ಅಂಕಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.